ಕಾಚಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಕುರಿಗಳ ದೊಡ್ಡಿ ಹಾಗೂ ಸತ್ತಿರುವ ಕುರಿಗಳನ್ನು ಪರಿಶೀಲಿಸಿದರು. ನಂತರ ಮಾಲೀಕರೊಂದಿಗೆ ಮಾತನಾಡಿ ಸರ್ಕಾರದಿಂದ ಪರಿಹಾರ ನೀಡೋದಾಗಿ ತಿಳಿಸಿದರು. ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಇಲಾಖೆಯ ವೈದ್ಯರೊಂದಿಗೆ ಸಮಾಲೋಚನೆ ನಡೆಸಿ ಸಾಧ್ಯವಾದಷ್ಟು ಬೇಗ ಸಾವಿಗೆ ಕಾರಣ ಪತ್ತೆ ಮಾಡಲು ಸೂಚಿಸಿದರು. ಉಳಿದಿರುವ ಕುರಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಸೂಕ್ತ ಚಿಕಿತ್ಸೆ ನೀಡಬೇಕು ಎಂದರು. ಜಾಫರ್ ಖಾನ್, ಖುರ್ಷೀದ್ ಮತ್ತು ಮಾಲಿಕ್ ಅನ್ನೋರು ಸುಮಾರು 200 ಕುರಿಗಳ ಮಂದಿಯನ್ನ ಬೆಳಗಿನಿಂದ ಸಂಜೆಯವರೆಗೂ ಹೊರಗಡೆ ಮೇಯಿಸಿಕೊಂಡು ಬಂದಿದ್ದಾರೆ. ಸಾಯಂಕಾಲ ಮನೆಗೆ ವಾಪಸ್ ಬರುವಾಗ ಒಂದೊಂದಾಗಿ ಸುಮಾರು 40 ರಿಂದ 50 ಕುರಿಗಳು ಸತ್ತಿವೆ. ಕೂಡಲೇ ಪಶುವೈದ್ಯಕೀಯ ಇಲಾಖೆಯ ವೈದ್ಯರಿಗೆ ಮಾಹಿತಿ ನೀಡಿದ ವೈದ್ಯರು ಸ್ಥಳಕ್ಕೆ ಬಂದು ಉಳಿದ ಎಲ್ಲಾ ಕುರಿಗಳಿಗೆ ಚುಚ್ಚುಮದ್ದು ನೀಡಿದ್ರು. ಸಾವಿಗೆ ನಿಖರ ಕಾರಣ ಗೊತ್ತಾಗಿಲ್ಲ. ಬೆಳೆಗಳಿಗೆ ಯಾವುದಾದ್ರೂ ರಾಸಾಯನಿಕವನ್ನ ಸಿಂಪಡಿಸಿದ್ದ ಹುಲ್ಲನ್ನ ತಿಂದಿರಬಹುದಾ ಅಥವಾ ನೀರನ್ನ ಕುಡಿದಿರಬಹುದು. ಮರಣೋತ್ತರ ಪರೀಕ್ಷೆ ನಡೆಸಿ ಸ್ಯಾಂಪಲ್ಸ್ ಅನ್ನ ಪ್ರಯೋಗಾಲಯಕ್ಕೆ ಕಳಿಸಿರ್ತಾರೆ. ಪ್ರಯೋಗಾಲಯದಿಂದ ವರದಿ ಬಂದ ನಂತರ ನಿಖರವಾದ ಕಾರಣ ಗೊತ್ತಾಗ್ತದೆ ಅಂತ ಪಶುಪಾಲನಾ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಅಲ್ಲೆಲ್ಲೋ ಹೊಲಗಳಲ್ಲಿ ಯಾರೋ ಜಮೀನಿನಲ್ಲಿ ಆಗಿದೆ. ಇನ್ನೂ ಅದನ್ನ ಇದು ಅದು ಡೆತ್ ಆಗ್ತಾ ಇತ್ತು. ಪ್ರಿವೆಂಟೆಡ್ ಎಲ್ಲ ಬೇಕಾದ ಮುಂಜಾಗ್ರತೆ ಕ್ರಮ ಸಡನ್ ಡೆತ್ ಮಾತಾಡೋದು ಇಮಿಡಿಯೇಟಾಗಿ 4 days ಒಂದು 3 lakhs ನಾವು ಸಬ್ಸಿಡಿ ಅವ್ರಿಗೆ ಕಂಪಲ್ಸರಿ ಕೊಡ್ತೀವಿ. ಒಂದು ಕುರಿಗೆ 7,500 ನಾವು ಕೊಡ್ತೀವಿ. ಎಲ್ಲ ಫುಲ್ಲಿ ಗ್ರೋನ್ ಭದ್ರವಾಗಿ ನೋಡ್ಕೋಬೇಕು. ನೀವೆಲ್ಲ ಇದ್ದು ಇಲ್ಲೇನು ಫ್ಲಡ್ಡಿಂಗ್ ಇಲ್ಲ 100% ಸಾಲಿ ಬರದೆ. ಇವನ್ ಈಗ ಯೂರಿಯಾ ಹಾಕಿದ್ರು ಅದೇನು ಹರ್ಕೊಂಡು ಹೋಗಿ ನಿಂತ್ಕೊಂಡ್ರು ಅದೇನು ಕಂಟಾಮಿನೇಷನ್ ಎಲ್ಲ ಹೋಗ್ಬಿಡುತ್ತೆ. ಸರ್ಫೇಸ್ ಅಲ್ಲಿ 200% ಸಾಲ್ಯುಬರ್ ಇಂದ ಹೋಗಿ ಇದು ಲ್ಯಾಟ್ರಲ್ಗಳೆಲ್ಲ ಡ್ಯಾಮೇಜ್ ಆಗಿ ಒಂದಷ್ಟು ನೀರು ನಿಂತಿರೋದನ್ನ ಕುಡದೆ ಅದಾಗಿರೋದು. ಕುರಿಗೆ ತಲಾ 7,500ದಂತೆ ಪರಿಹಾರ ನೀಡಲಾಗ್ತದೆ. ಅವರಿಗೆ ಇನ್ನೂ ಹೆಚ್ಚಿನ ನಷ್ಟವಾಗಿದೆ. ಮುಖ್ಯಮಂತ್ರಿಗಳೊಡನೆ ಮಾತನಾಡಿ ಇತರೆ ಯಾವುದಾದ್ರೂ ಮೂಲದಿಂದ ಹೆಚ್ಚಿನ ಪರಿಹಾರ ಕೊಡಿಸಲು ಪ್ರಯತ್ನ ಮಾಡ್ತೇವೆ ಅಂತ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಹೇಳಿದ್ದಾರೆ. ಸರ್ಕಾರ ನಿಗದಿ ಮಾಡಿದೆ. ಈಗ ಅವರಿಗೆ 3 ಲಕ್ಷ ಪರಿಹಾರ ಕೊಡ್ತಾರೆ. ನಾನು ಮತ್ತೆ ಇದನ್ನ ನೋಡೋಣ, ಯಾಕಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಅವರಿಗೆ ನಷ್ಟ ಆಗಿದೆ. ಅದನ್ನು ನಾನು ಮುಖ್ಯಮಂತ್ರಿಗಳ ಹತ್ರ ಮತ್ತೆ ಇದನ್ನು ಪ್ರಸ್ತಾಪ ಮಾಡ್ತೇನೆ. ಇದಕ್ಕೆ ಬೇರೆ ಏನಾದರೂ ಅವಕಾಶ ಇದೆಯಾ ಅಂತೇಳಿ ನಾನು ಪ್ರಸ್ತಾಪ ಮಾಡ್ತೇನೆ. ಯಾಕಂದರೆ ನಮ್ಮ ಈಗ ಜಿಲ್ಲಾಧಿಕಾರಿಗಳು ಹೇಳೋ ಪ್ರಕಾರನೇ ಒಂದೊಂದು ಕುರಿ ಬೆಲೆ 20-25 ಸಾವಿರ ಆಗುತ್ತೆ ಅಂತ ಹೇಳ್ತಾರೆ. ಕನಿಷ್ಠ ಕಮ್ಮಿ ಅಂತ ಸುಮಾರು 40 ಕುರಿ ಅಂದರೆ ಜಾಸ್ತಿ ಬೆಲೆ ಆಗುತ್ತೆ. ಇದರಿಂದ ನೋಡೋಣ, ಇದು ಬೇರೆ ಏನಾದರೂ ಹೆಚ್ಚುವರಿ ಮಾಡಲಿಕ್ಕಾಗತ್ತೆ ಅಂತ ನೋಡೋಣ. ಯಾಕಂದರೆ ಸರ್ಕಾರದಿಂದ 5,000 ಇತ್ತು, ಹಿಂದೆ ಸಿದ್ದರಾಮಯ್ಯ ಸಾಹೇಬ್ರೆ ಮಾಡಿದ್ರು, ಮತ್ತು ಅದನ್ನು 7,500 ಮಾಡಿದ್ರು. ಈಗ ಅದನ್ನು ಆದರೆ ನೋಡೋಣ, ಅದಕ್ಕೆ ಬೇರೆ ಏನಾದರೂ ಮಾಡಲಿಕ್ಕಾಗತ್ತೆ ಅಂತ. ಇಮ್ರಾನ್ ಖಾನ್ RK, ಚಿಂತಾಮಣಿ, ರಾಯಲ್ಸ್ ಕನ್ನಡ.